ಹೇಗಿದ್ದೀರಿ ಎಲ್ಲರೂ? ಈ ವಾರದ ವಿಷಯ ಏನು? ಬೆಟ್ಟ, ಕಾಡು, ನದಿಗಳು. ವೆರಿ ಗುಡ್. ಈ ವಾರದ ವಿಷಯದ ಬಗ್ಗೆ ನಾನೊಂದು ಕತೆ ಹೇಳ ನಿಮ್ಗೆ. ನೋಡಿ, ಇಲ್ಲೇನ್ ಕಾಣ್ತಾ ಇದೆ? ಬೆಟ್ಟ. ಬೆಟ್ಟದ ಹತ್ತಿರ ಒಂದು ಕಾಡು ಇದೆ. ಎಲ್ಲರಿಗೆ ಕಾಣ್ಬೇಕಲ್ಲ, ಕೂತ್ಕೊಳ್ಳಿ. ಆ ಕಾಡಿನಲ್ಲಿ ಒಂದು ದೊಡ್ಡ ಮರ ಇದೆ. ಮರದಲ್ಲಿ ಒಂದು ಸಣ್ಣ ಇರುವೆ ನಡೆದುಕೊಂಡು ಹೋಗ್ತಾ ಇತ್ತು. ನೋಡಿ, ಈ ಬೆಟ್ಟದ ಬದಿಯಲ್ಲಿ ಒಂದು ಮರದಲ್ಲಿ ಒಂದು ಸಣ್ಣ ಇರುವೆ ನಡೆದುಕೊಂಡು ಹೋಗ್ತಾ ಇತ್ತು. ನಡೆದುಕೊಂಡು ಹೋಗುವಾಗ ಗಾಳಿ ಬಂತು, ಜೋರು ಗಾಳಿ ಬರುವಾಗ ವೆರಿ ಗುಡ್. ಕೂತ್ಕೊಳ್ಳಿ, ಸರಿ ಕೂತ್ಕೊಳ್ಳಿ. ಇರುವೆ ಏನಾಗ್ತದೆ? ಎಲ್ಲಿ ಬೀಳ್ತದೆ? ನದಿಗೆ ಬೀಳ್ತದೆ. ಎಲ್ಲಿ ಬೀಳ್ತದೆ ಮನುಷ್ಯ? ನದಿಗೆ ಬೀಳ್ತದೆ. ನದಿಗೆ ಬಿದ್ದು ಇಲ್ಲ ಇಲ್ಲ ಸಾಯುವುದಿಲ್ಲ. ನದಿಗೆ ಬಿದ್ದ ಮೇಲೆ ಇರುವೆಗೆ ಅಯ್ಯೋ 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 ಅಯ್ಯೋ, ನೀರಿಂದ ಮೇಲೆ ಬರ್ಲಿಕ್ಕೆ ಆಗುದೇ ಇಲ್ಲ. ಅದಕ್ಕೆ ದಮ್ಮು ಕಟ್ಟುತ್ತದೆ. ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ ಅಂತ ಹೇಳ್ತದೆ ಇರುವೆ. ಆಯ್ತಾ? ಆಗ ಅದೇ ಮರದಲ್ಲಿ ಒಂದು ಸಣ್ಣ ಕೊಂಬೆಯಲ್ಲಿ ಪಾರಿವಾಳ ಕೂತ್ಕೊಂಡಿರ್ತದೆ. ಏನು? ಪಾರಿವಾಳ, ಒಂದು ಪಕ್ಷಿ. ಆ ಪಕ್ಷಿಗೆ ಕೂತ್ಕೊಳ್ಳಿ. ಒಂದು ಗಾಡಿ ಹೋದ ತಕ್ಷಣ ಮಾರ್ಗ ನೋಡ್ಬೇಕಾ? ಸರಿ ಕೂತ್ಕೊಳ್ಳಿ. ಆದ್ಯ ಎಲ್ಲರಿಗೆ ಕಾಣ್ತದೆ, ನೀವು ಅಡ್ಡಾಡ ಬರ್ಬೇಡಿ. ನೋಡಿ, ಆ ಪಕ್ಷಿ ಏನ್ ಮಾಡ್ತದೆ? ಪಕ್ಷಿ ಹಿಂದೆ ಹೋಗಿ ಪಕ್ಷಿ ಒಂದು ಎಲೆಯನ್ನು ಕೊಯ್ದು ಕೆಳಗೆ ಹಾಕ್ತದೆ. ಎಲೆಯನ್ನು ಕೊಯ್ದು ಕೆಳಗೆ ಹಾಕಿದಾಗ ಆ ಎಲೆ ನೀರಿನಲ್ಲಿ ತೇಲಿ 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 ಆ ಇರುವೆ ಎಲ್ಲಿ ಬಿದ್ದಿದೆಯಾ ಅಲ್ಲಿಗೆ ಹೋಗ್ತದೆ. ಇರುವೆ ಅಯ್ಯಪ್ಪ ಅಂತ ಬೇಗ ಬೇಗ ಆ ಎಲೆಯನ್ನು ಹತ್ತಿ ಕೂತ್ಕೊಳ್ತದೆ. ಆಯ್ತಾ? ಈಗ ನೋಡಿ, ಪಾರಿವಾಳ ಎಂತ ಮಾಡಿತು? ಒಂದು ಎಲೆಯನ್ನು ಕೊಯ್ದು ನೀರಿಗೆ ಹಾಕಿತು. ಆ ಎಲೆ ಕೆಳಗೆ ಬಿತ್ತಲ್ಲ, ಆ ಎಲೆಗೆ ಇರುವೆ ಹತ್ತಿ ಎಲ್ಲಿಗೆ ಬಂತು? ಮೆಲ್ಲಗೆ ಅದಕ್ಕೆ ಸುಸ್ತಾಗಿತ್ತು. ಮೆಲ್ಲಕ್ಕೆ ದಡಕ್ಕೆ ಬಂತು, ದಂಡೆಗೆ. ಆಯ್ತಾ? ಅದಕ್ಕೆ ಇರುವೆ ಏನ್ ಹೇಳ್ತದೆ? ಇರುವೆ ಯಾಕೆ ಬದುಕಿತ್ತು? ಇಲ್ಲಂದ್ರೆ ಅದು ನೀರಿನಲ್ಲಿ ಮುಳುಗಿ ಸತ್ತೇ ಹೋಗ್ತಿತ್ತು. ಹೇಗೆ ಬದುಕಿತ್ತು? ಪಾರಿವಾಳ ಎಲೆಯನ್ನು ಹಾಕಿದ ಕಾರಣ ಇರುವೆ ದಂಡೆಗೆ ಬಂದು ಬದುಕಿತ್ತು. ಅದಕ್ಕೆ ಇರುವೆ ಏನ್ ಹೇಳ್ತದೆ ಪಾರಿವಾಳಕ್ಕೆ? ಏನ್ ಹೇಳ್ತದೆ ಪಾರಿವಾಳಕ್ಕೆ? ಥ್ಯಾಂಕ್ ಯು. ನೀನು ಮಾಡಿದ ಸಹಾಯವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಏನ್ ಹೇಳ್ತದೆ? ತುಂಬಾ ತುಂಬಾ ಥ್ಯಾಂಕ್ ಯು. ಹೀಗಿರುವಾಗ ಸ್ವಲ್ಪ ದಿವಸ ಆಗ್ತದೆ, ಸ್ವಲ್ಪ ದಿನ ಹೋಗ್ತದೆ. ಸ್ವಲ್ಪ ದಿನ ಹೋದ ಮೇಲೆ ಸ್ವಲ್ಪ ದಿನ ಹೋದ ಮೇಲೆ ಒಂದು ಮರದಲ್ಲಿ ಅದೇ ಪಾರಿವಾಳ ಇಲ್ಲಿ ಆ ಸಣ್ಣ ಇರುವೆಯನ್ನು ಯಾವುದು ಪಾರಿವಾಳ ಕಾಪಾಡಿತ್ತಲ್ಲ ನೀರಿನಿಂದ,
ಅದೇ ಪಾರಿವಾಳ ಒಂದು ಮರದಲ್ಲಿ ಕೂತ್ಕೊಂಡಿರ್ತದೆ. ಹ, ಆಗ ಒಬ್ಬ ಬೇಟೆಗಾರ ಬರ್ತಾನೆ. ಬೇಟೆಗಾರನ ಕೈಯಲ್ಲಿ ಏನಿದೆ? ಬಿಲ್ಲು ಬಾಣ. ಬೇಟೆಗಾರ ಏನ್ ಮಾಡ್ತಾನೆ? ಹೀಗೆ ಪಾರಿವಾಳ ಹೀಗೆ ಬಾಣವನ್ನು ಪಾರಿವಾಳ ಎಲ್ಲಿ ಉಂಟು? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಯಾಕೆ ಎದ್ದು ನಿಲ್ತೀರಿ? ಕೂತ್ಕೊಳ್ಳಿ. ಪಾರಿವಾಳಕ್ಕೆ ಗುರಿ ಇಡ್ತಾನೆ. ಮರದಲ್ಲಿ ಪಾರಿವಾಳಕ್ಕೆ ಗುರಿ ಇಡ್ತಾನೆ. ಆಗ ಅದನ್ನು ರಪ್ಪ ಯಾರು ನೋಡ್ತಾರೆ? ಇರುವೆ. ಇರುವೆಗೆ ಗೊತ್ತಾಗ್ತದೆ, ಅಯ್ಯಯ್ಯೋ ನನ್ನ ಫ್ರೆಂಡ್ ಪಾರಿವಾಳವನ್ನು ಈಗ ಬೇಟೆಗಾರ ಸಾಯಿಸಿ ಬಿಡ್ತಾನೆ. ಬಾಣ ಹೊಡೆದು ನನ್ನ ಫ್ರೆಂಡಿಗೆ ಬಾಣ ಬಿಡ್ತಾನೆ ಈಗ ಬೇಟೆಗಾರ. ಆಗ ಇರುವೆ ಏನ್ ಮಾಡ್ತದೆ? ಬೇಗ 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 ಓಡಿ ಓಡಿ ಬಂದು ಬೇಟೆಗಾರನ ಕಾಲಿಗೆ ಕಚ್ಚದ ಕಚ್ಚುತ್ತದೆ. ಇರುವೆ ಕಚ್ಚಿದಾಗ ನೋವಾಗ್ತದ? ಆಗ್ತದ ನೋವು? ಅಯ್ಯೋ, ಆಗ ಬೇಟೆಗಾರ ಏನ್ ಮಾಡ್ತಾನೆ? ಅಯ್ಯೋ ಇರುವೆ ಕಚ್ಚಿತಲ್ಲ ಅಂತ. ಆಗ ಅವನ ಗುರಿ ತಪ್ಪದ ಬೇರೆ ಕಡೆಗೆ ಹೋಗ್ತದೆ. ಪಾರಿವಾಳಕ್ಕೆ ಗೊತ್ತಾಗ್ತದೆ, ಇದು ಬೇಟೆಗಾರನನ್ನು ಬಾಣ ಇಡ್ಲಿಕ್ಕೆ ಬಂದಿದ್ದಾನೆ, ನನ್ನ ಫ್ರೆಂಡ್ ಇರುವೆ ಬೇಟೆಗಾರನಿಗೆ ಕಚ್ಚಿ ನನಗೆ ಉಪಕಾರ ಮಾಡಿದ್ದೆ ಅಂತ ಹೇಳಿ ಪಾರಿವಾಳ ಬೇಗ ಅಲ್ಲಿಂದ ಹಾರಿ ಹೋಗ್ತದೆ. ಆಯ್ತಾ? ಅಬ್ಬಾ ಎನ್ನುತ್ತಾ ಆ ಬೇಟೆಗಾರನ ಬಾಣ ಗುರಿ ತಪ್ಪಿತ್ತು. ಪಾರಿವಾಳ ಹಾರಿಗೋಯ್ತು. ಇದು ಯಾರ ಕತೆ? ಇರುವೆ ಮತ್ತು ಪಾರಿವಾಳ. ಅರ್ಥ ಆಯ್ತಾ ಎಲ್ಲರಿಗೂ? ಇನ್ನೊಂದ್ಸಲಿ ಹೇಳ್ಬೇಕಾ? ಈ ಕಥೆಯ ನೀತಿ ಏನಂದ್ರೆ, ಏನು ಹೇಳಿ? ನಾವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ, ನಾವು ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಅವರು ಕೂಡ ನಮಗೆ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಉಪಕಾರ ಆಗ್ತಾರೆ. ಆಯ್ತಾ? ಅರ್ಥ ಆಯ್ತಾ? ವೆರಿ ಗುಡ್. ಅದನ್ನ ಎದ್ದು ಕೂತ್ಕೊಳ್ಳಿ.